ಇದ್ರಲ್ಲೂ ಕಾಂಪಿಟೇಷನಾ? ಸದ್ಯ ಇವ್ ನಾರ್ಮಲ್ ಆಗೇ ಇದ್ದಾನೆ. ಇವಳನ್ನ ನೋಡ್ತಿದ್ರೆ ಆಗಿರೋದನ್ನೆಲ್ಲ ಮರ್ತಿರೋ ಹಾಗಿದೆ. ಹೀಗೆ ಇದ್ರೆ ಸಾಕು. ಆದಿ, ಏನು? ನನ್ನ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಆದಿ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೋತಾ ಇದೆಯಲ್ಲೇ, ಹೋಗ್ಲಿ ಬಿಡು. ಈಗಲಾದರೂ ಥ್ಯಾಂಕ್ಸ್ ಹೇಳಿದ್ಯಲ್ಲ. ಹಂಗಂತ ನಾನೇ ನಿನ್ನ ಹತ್ರ ಥ್ಯಾಂಕ್ಸ್ ಹೇಳ್ಸ್ಕೋಬೇಕು ಅಂತ ಬರಲಿಲ್ಲ. ಫ್ರೆಂಡ್ಸ್, ಇವಾಗ ಮೂಡಿಲ್ಲ, ಇನ್ನೊಂದ್ಸಲ ಸಿಕ್ಕಿದಾಗ ನೋಡೋಣ. ಎಷ್ಟು ಕೊಬ್ಬು ಇವನಿಗೆ. ಫ್ರೆಂಡ್ಸ್ ಅಂತ ಹ್ಯಾಂಡ್ ಶೇಕ್ ಮಾಡಿದ್ರೆ ಹಂಗೆ ಹೋಗ್ತಾನೆ. ಮನೆಗೆ ಬರಲಿ, ಮಾಡ್ತೀನಿ. ಲಕ್ಷ್ಮಿ ಅವರೇ, ಇವಾಗ ಹೇಗಿದ್ದೀರಾ? ಏನು ಪ್ರಾಬ್ಲಮ್ ಇಲ್ಲ ಸರ್. ನೋಡಿ, ಕಾಲೇಜ್ ಫೆಸ್ಟಿನ್ ತುಂಬ ದಿನ ಇಲ್ಲ. ಹೀಗೆಲ್ಲ ಆಯಿತು ಅಂತ ಬೇಜಾರು ಮಾಡಿಕೊಂಡು ಪ್ರಾಕ್ಟೀಸ್ ಕಡೆ ಗಮನ ಕೊಡದೇ ಇರಬೇಡಿ. ಇವಾಗ ಏನಿದ್ರು ನಿಮ್ಮ ಗಮನ ಬರೀ ಡ್ಯಾನ್ಸ್ ಕಡೆ ಮಾತ್ರ ಇರಬೇಕು, ಓಕೆನಾ? ಇವ್ರು ಯಾಕೆ ಲಕ್ಷ್ಮಿನ ತುಂಬ ವಿಚಾರಿಸ್ಕೋತಾ ಇದ್ದಾರೆ? ಥ್ಯಾಂಕ್ಸ್ ಸರ್, ನನ್ನ ಮೇಲೆ ಕನ್ಸರ್ನ್ ತೋರಿಸ್ತಾರೆ ಅದಕ್ಕೆ. ಏನು ಗೊತ್ತಾ ಲಕ್ಷ್ಮಿ ಅವರೇ, ಕೆಲವ್ರನ್ನ ನೋಡಿದ್ರೆ ಪಾಸಿಟಿವ್ ವೈಬ್ ಕಾಣುತ್ತೆ, ಅದು ನಿಮ್ಮಲ್ಲಿದೆ. ಹಾಗಾಗಿ ನಾವಿಬ್ಬರು ಫ್ರೆಂಡ್ಸ್ ಆಗ್ಬೋದು ಅನಿಸುತ್ತೆ. ಫ್ರೆಂಡ್ಸ್? ನಾನು ಫ್ರೆಂಡ್ ಮಾಡ್ಕೊಳ್ಳಿಲ್ಲ ಅಂತ ಹೀಗೆ ಹೊಟ್ಟೆ ಉರಿಸ್ತಾ ಇದೆಯಾ? ಲಕ್ಕಿ, ಇವತ್ತಿನ ಇನ್ಸಿಡೆಂಟ್ ನೋಡಿದ್ರೆ ಆದಿ ನಿನ್ನ ಕಾಪಾಡೋ ಹಾಗೆ ಮಾಡಿ ಅವನೇ ಇದನ್ನೆಲ್ಲ ಮಾಡ್ಸಿರ್ತಾನೆ ಅನಿಸ್ತಿದೆ ಕಣೆ. ಇಲ್ಲ ಕಣ್ರೆ, ಆದಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನು ಹಾಗೆಲ್ಲ ಮಾಡೋದಾಗಿದ್ರೆ ನನಗೋಸ್ಕರ ಅಷ್ಟು ರಿಸ್ಕ್ ತಗೊಂಡು ಹೊಡೆದಾಡ್ತಾ ಇರಲಿಲ್ಲ. ನಾನೇ ಅಂತ ಅಲ್ಲ, ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಅವ್ನು ಹೀಗೆ ಕಾಪಾಡ್ತಾ ಇದ್ದ. ಅವನ್ ತರ್ಲೇನೆ ಸ್ವಲ್ಪ, ಆದ್ರೆ ಹೆಣ್ಮಕ್ಳ ವಿಷಯದಲ್ಲಿ ಈ ತರ ಚೀಪ್ ಗಿಮಿಕ್ಸ್ ಮಾಡೋನಲ್ಲ. ನೀವ್ ಅನ್ಕೊಂಡಿರೋ ಹಾಗೆ ಅವನ್ ಹೆಣ್ಮಕ್ಳನ್ನ ಕಾಡೋ ರಾವಣ ಅಲ್ಲ, ಕಾಪಾಡೋ ರಾಮ. ಲಕ್ಷ್ಮಿ ನನ್ನ ಇಷ್ಟೊಂದು ನಂಬ್ತಾಳ? ನಾನು ಇವಳನ್ನ ಡಂಗಾಣಿ ಅಂದ್ಕೊಂಡಿದ್ದೆ, ಆದರೆ ಇವಳ ಮಾತುಗಳನ್ನ ಕೇಳಿದ್ಮೇಲೆ ದೇವತೆ ಅನಿಸ್ತಾ ಇದ್ದಾಳೆ.